ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮ್ಗೌಡ್. ಹುಕ್ಕೇರಿಯ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳನ್ನು ಹೈಟೆಕ್ ಲ್ಯಾಬ್, ಡಿಜಿಟಲ್ ಗ್ರಂಥಾಲಯ, ಸುಸಜ್ಜಿತ ಕಟ್ಟಡ, ಹಾಸ್ಟೆಲ್ ಕ್ಯಾಂಪಸ್ ಮೂಲಕ ಇಲ್ಲಿ ಕಲಿಯುವ ಮಕ್ಕಳಿಗೆ ಭವಿಷ್ಯದ ಸವಾಲುಗಳನ್ನು ಎದುರಿಸುವ ಸಿದ್ಧಪಡಿಸುವ ಗುರಿಯನ್ನ ಹೊಂದಲಾಗಿದೆ. ಹೈಟೆಕ್ ಲ್ಯಾಬ್, ಡಿಜಿಟಲ್ ಗ್ರಂಥಾಲಯ ಜೊತೆ ಕಂಪ್ಯೂಟರ್ ಲ್ಯಾಬ್ ಅನ್ನು ಹಾಗೂ ಆಡಳಿತ ಮಂಡಳಿ ಹಾಗೂ ಪೂಜ್ಯ ಶ್ರೀಗಳಿಂದ ಇಂದು ಉದ್ಘಾಟಿಸಲಾಯಿತು. ಗುಣಮಟ್ಟದ ವೈಜ್ಞಾನಿಕ ಶಿಕ್ಷಣ ಮತ್ತು ಅಗತ್ಯ ಸಂಪನ್ಮೂಲಗಳನ್ನು ಒದಗಿಸುವ ಮೂಲಕ ನಾವು ವಿದ್ಯಾರ್ಥಿಗಳಿಗೆ ವಿಜ್ಞಾನವನ್ನು ಹೆಚ್ಚು ಪ್ರಾಯೋಗಿಕವಾಗಿ ತಿಳಿಸಲು ಅನುವು ಮಾಡಿಕೊಳ್ಳುವುದರ ಜೊತೆಗೆ ಗಡಿಭಾಗದ ವಿದ್ಯಾರ್ಥಿಗಳ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ. ಹೆಚ್ಚೆಚ್ಚು ವಿದ್ಯಾರ್ಥಿಗಳನ್ನು ವಿಜ್ಞಾನ ಕಲಿಕೆಗೆ ಪ್ರೋತ್ಸಾಹಿಸುವ ಗುರಿ. ವಿದ್ಯಾರ್ಥಿಗಳನ್ನು ಹೈಟೆಕ್ ಲ್ಯಾಬ್, ಡಿಜಿಟಲ್ ಗ್ರಂಥಾಲಯದ ಮೂಲಕ ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಿದ್ಧಪಡಿಸುತ್ತಿದ್ದಾರೆ. ಸುಧಾರಿತ ಉಪಕರಣಗಳು, ಪ್ರೋಗ್ರಾಮಿಂಗ್ ಆಗಿ ಕಂಪ್ಯೂಟರ್ಗಳಂತಹ ತಂತ್ರಜ್ಞಾನವನ್ನು ಒಳಗೊಂಡಿರುವ ಪ್ರಯೋಗ ವಲಯವಾಗಿದ್ದು ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಸಾಕ್ಷರತೆ ಮತ್ತು ಆಧುನಿಕ ವಿಜ್ಞಾನವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಇದು ಆಗಿದೆ. ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಮ್ಯಾಮ್ಗಳು ವಾರ ನಮ್ಮ ಕ್ಲಾಸ್ಗೆ ತುಂಬ ಹೇಳ್ಕೊಡ್ತಾರೆ ಎಕ್ಸ್ಪೆರಿಮೆಂಟ. ಇಲ್ಲಿ ಅಲ್ಲಿ ಬೋರ್ಡ್ನಲ್ಲಿ ಬರೆಯೋದಿರ್ತೈತಿ. ಅಲ್ಲೆಲ್ಲ ಲ್ಯಾಬ್ ಸಾಮಾನುಗಳು ಇಟ್ಟಿದ್ದಾರೆ. ಅಲ್ಲಿ ಕಾನ್ಸಂಟ್ರೇಷನ್ ಆಸಿಡ್ಗಳು ಇಟ್ಟಿರ್ತಾರೆ. ವಿದ್ಯಾರ್ಥಿಗಳು ಅಧ್ಯಯನ ಮಾಡಲು ಸುಸಜ್ಜಿತ ಹಾಸ್ಟೆಲ್ ಕ್ಯಾಂಪಸ್, ಶಾಲಾ ಕಂಪ್ಯೂಟರ್ ಲ್ಯಾಬ್, ಕಲಿಕೆಯ ಅನುಭವವನ್ನು ಹೆಚ್ಚಿಸಲು ಹೊಸ ತಂತ್ರಜ್ಞಾನ ಸೌಲಭ್ಯಗಳು ಇಲ್ಲಿಯ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸಲು ಗ್ರಂಥಾಲಯದಲ್ಲಿ ಏಕಕಾಲದಲ್ಲಿ ವಿದ್ಯಾರ್ಥಿಗಳು ಪ್ರಪಂಚದ ಎಲ್ಲ ಮಾಹಿತಿಯನ್ನು ಇಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಗಡಿಭಾಗದ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನ ಮುಟ್ಟಿಸುವ ದೃಷ್ಟಿಯಿಂದ ಡಿಜಿಟಲ್ ಟಚ್ ನೀಡಲಾಗಿದೆ. ಎಲ್ಲ ಸೌಲಭ್ಯಗಳು ವಿದ್ಯಾರ್ಥಿಗಳನ್ನ ಹೆಚ್ಚೆಚ್ಚು ಆಕರ್ಷಿಸುತ್ತಿವೆ. ಎಲ್ಲರ ಗಮನ ಸೆಳೆಯುತ್ತಿರುವ ಶಾಲೆ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ. ಕಲೆ, ಸಂಸ್ಕೃತಿ, ಇತಿಹಾಸ, ವಿಜ್ಞಾನ, ಪುಸ್ತಕಗಳ ಸಂಗ್ರಹದ ದೊಡ್ಡ ಭಂಡಾರವೇ ಇಲ್ಲಿ ಇದೆ. ರಾಮ್ಗೌಡ್ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಇದಾಗಿ ಟೈಪ್ಸ್ ಬರ್ತಾರೆ. ಇದು ಬ್ರೇಡ್. ಬ್ರೋಡ್ ಒಳಗೆ 3 ಟೈಪ್ಸ್ ಬರ್ತಾರೆ. ಫೋರ್ ಬ್ರೇಡ್, ಮಿಡ್ ಬ್ರೇಡ್, ಹಿಟ್ ಬ್ರೇಡ್. ಫೋರ್ ಬ್ರೇಡ್ ಒಳಗೆ 3 ಕನ್ಸಿಸ್ಟ್ ಹೊಂದಿರ್ತಾರೆ. ಥೈಲಾಮಸ್, ಹೈಪೋಥಾಲಮಸ್, ಸೆರಿಬ್ರಮ್. ಇದು ಮಿಡ್ ಬ್ರೇಡ್ ಒಳಗೆ ಕೆನಾಲ್ ಅಡ್ಜಸ್ಟೆಂಟ್ ಅಂತಾರೆ. ಇದ್ರೊಳಗೆ ಹಿಟ್ ಬ್ರೇಡ್ ಒಳಗೆ ಮತ್ತೆ 3 ಕನ್ಸಿಸ್ಟ್ ಬರ್ತಾವೆ. ಸೆರಿಬ್ರಲಮ್, ಪಾನ್ಸ್, ಮೆಡುಲಾ. ಇದು DNA. ಇದು ಹ್ಯೂಮನ್ ಸಿಸ್ಟಮ್ ರೀ. ಆದರೆ ಅನಾಟಮಿ ಆಫ್ ಸ್ಟಮಕ್ ಬಾಪೂಜಿ ಸ್ಕೂಲ್ದಾಗ ಇಲ್ಲಿ ಹುಡುಗರಿಗೆ ನಾವು ಕೋಚಿಂಗ್ ಅಂತ ಇಟ್ಟಿದ್ದೇವೆ ರೀ. ಇದೆಲ್ಲ ಚಲೋ ಐತೆ ಸರ್. ಈಗ ಇಲ್ಲಿ ನಮ್ಮ ಹುಡುಗರು ಅಲ್ಲಿಕ್ಕಿದ್ರೆ ಇಲ್ಲಿ ಸ್ವಲ್ಪ ಡೆವಲಪ್ ಆಗಿದ್ದಾವೆ. ಈಗ ಇಲ್ಲಿ ನವೋದಯ ಮತ್ತು RMS ರೀ, ಸೈನಿಕ್ ಸ್ಕೂಲ ಇದೆಲ್ಲ ಕೋಚಿಂಗ್ ಕೊಡ್ತಾರೆ ರೀ. ಈಗ ಆಲ್ರೆಡಿ ನಮ್ಮ ಹುಡುಗರು ಸ್ವಲ್ಪ ಪೂರ ಡೆವಲಪ್ ಆಗ್ಯಾವ ಸರ್. ಆಮೇಲೆ ಇದು ಸಂಸ್ಕಾರ ಒಳ್ಳೆ ನಡವಳಿಕೆ ಕಲಿಸ್ಕೊಡ್ತಾರೆ. ಇದ್ರದ್ದು ಹೆಂಗೆ ಅನಿಸುತ್ತೆ ನಮ್ಮ ಮಕ್ಕಳಿಗೆಲ್ಲ? ರಿಸಲ್ಟ್ ಚಲೋ ಐತೆ ಸರ್. ರಿಸಲ್ಟ್ ಚಲೋ ಐತಿ, ಚೇಂಜ್ ಆಗಿದ್ದಾರೆ ರೀ. ಈ ದಿನ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಈ ಕಡೆ ನಮ್ಮ ಬೆಳಗಾವಿ ಜಿಲ್ಲೆಯ ಹಾಗೂ ಸುತ್ತಮುತ್ತ ತಾಲೂಕಿನ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶನ ಅಂತಲೇ ಹೇಳ್ಬೋದು. ಏಕೆಂದರೆ ಇಂಥ ಒಂದು ಸುಸಜ್ಜಿತವಾದ ಕಟ್ಟಡ ಹಾಗೂ ಆವರಣ ಬೆಳಗಾವಿ ಜಿಲ್ಲಾದಲ್ಲಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಬಾಪೂಜಿ ಶಿಕ್ಷಣ ಸಂಸ್ಥೆ ಇಲ್ಲಿ ನರ್ಸರಿಯಿಂದ SSLCವರೆಗೆ 1ನೇಂತಿಂದ 10th ವರೆಗೆ CBSE ಶಿಕ್ಷಣವನ್ನು ನೀಡ್ತಾ ಇದೆ. ಅದ್ರ ಜೊತೆಗೆ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಕಲಾ ಹಾಗೂ ವಾಣಿಜ್ಯ, ವಿಜ್ಞಾನ ಈ 3 ಭಾಗಗಳಿಗೆ ನಾವು ಒಂದು ಉನ್ನತ ಶಿಕ್ಷಣವನ್ನು ಸುಮಾರು ಮಂಗಳೂರಿನ ಪ್ರಖ್ಯಾತ ನಗರಗಳಿಂದ ಅಲ್ಲಿಯ ಒಂದು ಉಪನ್ಯಾಸಕರನ್ನ ಕರೆಸಿ ಹಾಗೂ ಇಲ್ಲಿಯ ಒಂದು ನಮ್ಮ ಒಂದು ಆಸುಪಾಸದಲ್ಲಿರ್ತಕ್ಕಂಥ ಹಿರಿಯ ಒಂದು ಗುಣಮಟ್ಟದ ಶಿಕ್ಷಕರನ್ನ ಕರೆಸಿ ಅವರಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ನೀಡೋದ್ರ ಜೊತೆಗೇ ಇನ್ನೊಂದು ವಿಶೇಷ ಏನಂದರೆ ಇಂಟಿಗ್ರೇಟೆಡನ್ನು ನಾವು 3 ವಿಭಾಗಕ್ಕೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ 3 ವಿಭಾಗಕ್ಕೆ ಇಂಟಿಗ್ರೇಟೆಡನ್ನು ಕೊಡ್ತಾ ಇದ್ದೇವೆ. ಸೈನ್ಸ್ ಬಂದಾಗ JEE ನೀಟ್ ಅದು ಆಗಿರ್ಬೋದು,
ಕಾಮರ್ಸ್ ಬಂದಾಗ CA ಕ್ಲಾತ್ ಅಂತ ಆಗಿರ್ಬೋದು, ಆರ್ಟ್ಸ್ ವಿದ್ಯಾರ್ಥಿಗಳಿಗೆ NDA UPS ಇಂಥ ಒಂದು ಅತ್ಯುತ್ತಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಒಂದು ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಮಂಗಳೂರಿನ ಪ್ರಖ್ಯಾತ ಸಂಸ್ಥೆ ಆಗಿರ್ತಕ್ಕಂಥ ವಿಜ್ಡಮ್ ಸಂಸ್ಥೆಯಿಂದ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೀಡಿ ಅವರ ಒಂದು ಉನ್ನತ ಜೀವನಕ್ಕಾಗಿ, ಉನ್ನತ ಶಿಕ್ಷಣಕ್ಕಾಗಿ, ಅವರ ಒಂದು ಕಲ್ಯಾಣದ ಶಿಕ್ಷಣವನ್ನು ಪಡೆದುಕೊಂಡು ಅವರ ಜೀವನ ಒಂದು ಅಭಿವೃದ್ಧಿ ಹೊಂದಲಿ ಅನ್ನುವಂಥ ಒಂದು ಮಾರ್ಗದಲ್ಲಿ ಬಾಪೂಜಿ ಶಿಕ್ಷಣ ಸಂಸ್ಥೆಯು ಸುಮಾರು ಈ ಕಡೆಯಿಂದ ಮಂಗಳೂರಿಗೆ ಹೋಗಿ 5-6 ಲಕ್ಷ ರೂಪಾಯಿ ಖರ್ಚು ಮಾಡಿ ನೀವು ಏನು ಶಿಕ್ಷಣವನ್ನು ಪಡಿತೀರಿ, ಕೇವಲ ಕಡಿಮೆ ಒಂದು ಫೀದಲ್ಲಿ ಅಂಥ ಒಂದು ಉನ್ನತ ಒಂದು ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಅದ್ರ ಜೊತೆಗೆ 50 ಆಸನಗಳು ಇರ್ತಕ್ಕಂಥ ಒಂದು ಹೈಟೆಕ್ ಲೈಬ್ರರಿಯನ್ನು, ಟೆಕ್ನಾಲಜಿ ಲೈಬ್ರರಿಯನ್ನು, ಡಿಜಿಟಲ್ ಲೈಬ್ರರಿಯನ್ನು ಸಹಿತ ನಾವು ರೆಡಿ ಮಾಡಿಕೊಟ್ಟಿದ್ದೇವೆ. ಅದ್ರ ಜೊತೆಗೇ ಹೈಟೆಕ್ ಲ್ಯಾಬ್ಗಳು ಇರ್ಬೋದು, ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಅನ್ನೋ ಅಂತ ಒಂದು 3 ಲ್ಯಾಬ್ಗಳನ್ನು, ಹೈಟೆಕ್ ಲ್ಯಾಬ್ಗಳನ್ನು ಸಹಿತ ಈ ಒಂದು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅಳವಡಿಸಿದ್ದೇವೆ. ಇದ್ರ ಜೊತೆಗೇ ಸುಮಾರು 40 ವಿದ್ಯಾರ್ಥಿಗಳು ಒಂದು ತರಬೇತಿ ಪಡಿತಕ್ಕಂಥ ಒಂದು ಕಂಪ್ಯೂಟರ್ ಲ್ಯಾಬನ್ನು ಸಹಿತ ಈಗ ಮಾಡಿದ್ದೇವೆ. ಬರುವಂಥ ದಿನಮಾನಗಳಲ್ಲಿ ಒಂದು 100 ಆಸನಗಳನ್ನು ಉಳಿತಕ್ಕಂಥ ಲೈಬ್ರರಿ ಜೊತೆಗೆ ಕಂಪ್ಯೂಟರ್ ಲ್ಯಾಬನ್ನು ಮಾಡುವ ವಿಚಾರ ಮಾಡಿದ್ದೇವೆ. ಈಗಾಗಲೇ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಇನ್ನೂ ಒಂದು ಸ್ವಲ್ಪ ಕ್ಲಾಸ್ಗಳು ಒಳ್ಳೆಯ ರೀತಿಯಲ್ಲಿ ಕಲೀಲಿ, ಇನ್ನೂ ಒಂದು ಶಿಕ್ಷಣವನ್ನು ಚೆನ್ನಾಗಿ ಪಡ್ಕೊಳ್ಳಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ಸ್ಮಾರ್ಟ್ ಕ್ಲಾಸನ್ನು ಸಹಿತ, ಪವರ್ ಪಾಯಿಂಟನ್ನು ಸಹಿತ ಅಳವಡಿಕೆ ಮಾಡಿದ್ದೇವೆ. ಅದ್ರ ಜೊತೆಗೆ ಬಾಪೂಜಿ ಶಿಕ್ಷಣ ಸಂಸ್ಥೆಯಲ್ಲಿ ಯಾವುದೇ ವಿದ್ಯಾರ್ಥಿ ಇನ್ನು ಮುಂದೆ ಉನ್ನತ ಶಿಕ್ಷಣಕ್ಕಾಗಿ ಅಥವಾ ಒಂದು ನೌಕರಿಗಾಗಿ ಹೊರಗೆ ಹೋದಾಗ ದೇಶದ ಯಾವುದೇ ಮೂಲೆಯಲ್ಲಿ ಹೋದಾಗ ಅವನಿಗೆ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಸಮಸ್ಯೆ ಆಗಬಾರ್ದು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮಲ್ಲಿ ಈಗಾಗಲೇ ಕನ್ನಡ, ಇಂಗ್ಲೀಷ್, ಹಿಂದಿಯನ್ನು ನಾವು ಒಳ್ಳೆ ರೀತಿಯೊಳಗೆ ಪೋಷನ್ ಜೊತೆಗೇ ಸ್ಪೋಕನ್ ನೀಡ್ತಾ ಇದ್ದೇವೆ. ಅದ್ರ ಜೊತೆಗೇ ಬರೋ ದಿನಮಾನಗಳಲ್ಲಿ ಸಂಸ್ಕೃತ ಹಾಗೂ ಮರಾಠಿ, ಅದ್ರ ಜೊತೆಗೇ ಉರ್ದು ಶಿಕ್ಷಣವನ್ನು ನೀಡಿ ಅವರಿಗೆ ಒಂದು ಒಳ್ಳೆಯ ಬಹುಭಾಷಾ ವಿದ್ಯಾರ್ಥಿಗಳನ್ನಾಗಿ ತಯಾರು ಮಾಡುವಂಥ ಒಂದು ಕೆಲಸವನ್ನು ನಾವು ಬಾಪೂಜಿ ಶಿಕ್ಷಣ ಸಂಸ್ಥೆಯಿಂದ ಇಟ್ಕೊಂಡಿದ್ದೇವೆ. ಇದ್ರ ಜೊತೆಗೇ ನಮ್ಮಲ್ಲಿ ಸುಸಜ್ಜಿತವಾದ ಒಂದು ವಸತಿ ನಿಲಯ, ಅದ್ರ ಜೊತೆಗೆ ಸಾವಿತ್ರಿಬಾಯಿ ಅಂತಕ್ಕಂಥ ಒಂದು ಬಾಲಿಕೆಯರ ವಸತಿ ನಿಲಯವೂ ಸಹಿತ ಇದೆ. ಈ ಒಂದು ಒಳ್ಳೆಯ ಒಂದು ಎನ್ವೈರ್ಮೆಂಟದ ಉಪಯೋಗವನ್ನು ತೆಗೆದುಕೊಂಡು ನೀವು ಇಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡು ತಮ್ಮ ಭವಿಷ್ಯವನ್ನು ಒಳ್ಳೆಯ ಭವಿಷ್ಯವನ್ನಾಗಿ ನಿರ್ಮಾಣ ಮಾಡಿಕೊಳ್ಳಬೇಕೆಂದು ಎಲ್ಲ ಪಾಲಕರಲ್ಲೇ ವಿನಂತಿಸ್ತೇನೆ. In which how the acid rain is going to be converted from this system, and this is the laboratory system where we done with the chemicals. These are the chemicals in which you will get so many chemicals. The chemistry is very important part of life. Without chemistry we can't lead a life. Therefore this annual gathering day in which we have decorated this where we have done with the theme, that natural theme. And this the tree explains about the so many chemicals which are present in that, and this is about that board in which the precautions, the chemistry protocols are taken, where we should take the protocols and we should be safety in the chemistry lab, because the chemistry lab, some people will say that chemistry lab is dangerous, but when we take the protocols we can come through the chemistry labs very well. And in this Bapuji school and international and residential college we have done this chemistry lab in which all the apparatus and chemicals are present. ಕೆಮಿಸ್ಟ್ರಿ ಲ್ಯಾಬ್ ಒಳಗೆ ರೀ ನಾವು ಏನು ಮಾಡ್ಬೋದು, ಏನು ಮಾಡೋಂಗಿಲ್ಲ, ನಾವು ಮೆಡಿಸಿನ್ ಪ್ರಿಪೇರ್ ಮಾಡ್ಬೋದು ರೀ, ನಮ್ಮ ಎನ್ವೈರನ್ಮೆಂಟ್ ಬದಲಾವಣೆ ತಗೊಳ್ಬೋದು ರೀ, ಬೆಳೆಗಳ ಬಗ್ಗೆ ಉತ್ಪಾದನೆ ಹೆಚ್ಚು ತರಿಸ್ಬೋದು ರೀ. ಇದೆಲ್ಲ ನಮ್ಮ ಕೆಮಿಸ್ಟ್ರಿಯಿಂದ ಸಾಧ್ಯ ಐತಿ. ಓಕೆ. ಇಲ್ಲಿ ಕೆಮಿಸ್ಟ್ರಿ ಲ್ಯಾಬ ವಾರದ 3 ಸಲ ಕೆಮಿಸ್ಟ್ರಿ ಲ್ಯಾಬ್ ಇರ್ತವೆ. ನೆಕ್ಸ್ಟ್ ಇಲ್ಲೆಲ್ಲ ನಾವು ಕೆಮಿಸ್ಟ್ರಿ ಮಟೀರಿಯಲ್ಸ್ ಇರ್ತವೆ. ಇವೆಲ್ಲ ಟೆಸ್ಟ್ ಟ್ಯೂಬ್ಸ್, ಇವನ್ನೆಲ್ಲ ತಗೊಂಡು ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಮ್ಯಾಮ್ಗಳು ವಾರ ನಮ್ಗೆ ಚಲೋ ಹೇಳ್ಕೊಡ್ತಾರೆ ಎಕ್ಸ್ಪೆರಿಮೆಂಟ. ಇಲ್ಲಿ ಅಲ್ಲಿ ಬೋರ್ಡ್ನಲ್ಲಿ ಬರೆಯೋದಿರ್ತೈತಿ. ಅಲ್ಲೆಲ್ಲ ಲ್ಯಾಬ್ ಸಾಮಾನುಗಳು ಇಟ್ಟಿರ್ತಾರೆ. ಅಲ್ಲಿ ಕಾನ್ಸಂಟ್ರೇಷನ್ ಆ್ಯಸಿಡ್ಗಳು ಇಟ್ಟಿರ್ತಾರೆ ರೀ. ಅದು ಓಕೆ. ನಾನು ಬಾಪೂಜಿ ಸಲ ಕಲಿಯಾಕತ್ತೇನೆ ರೀ. ಫಸ್ಟ್ PUC ಸೈನ್ಸ್ ಮಾಡಿದ್ವಿ. ನಿಜ ಮಗಳು ಸಹನಾ ಮಲ್ಲಿಕಾರ್ಜುನ್.